ಫೈನಲಿ KCET ನೀಟ್ ವಿತ್ ವೆರಿ ವೆಲ್ಕಮ್ ಬ್ಯಾಕ್. ವೆರಿ ಗುಡ್ ಅಪ್ಡೇಟ್ ಏನಪ್ಪ ಅಂದರೆ ರಾತ್ರಿ ನಿಮಗೆ ರಿಸಲ್ಟ್ ಬಂದಿತ್ತು. ಸೊ ವಿದ್ಯಾರ್ಥಿಗಳ ಪ್ರತಿಯೊಬ್ಬರು ನಿಮ್ಮ ರ್ಯಾಂಕಿಂಗ್ ಎಷ್ಟಾಗಿದೆ ಅಂತ ನನಗೆ ಕಮೆಂಟ್ ತಿಳಿಸಿ. ನಂಗೆ ಗೊತ್ತಾಗಬೇಕು ನಮ್ಮ ವಿದ್ಯಾರ್ಥಿಗಳು ಎಷ್ಟು ರ್ಯಾಂಕನ್ನು ಪಡೆದಿದ್ದಾರೆ ಅಂತ. ಹೌದಾ? ಸೊ ನಿನ್ನೆ ನಾನು ಒಂದು ವೆಬ್ಸೈಟಲ್ಲಿ ಕೊಟ್ಟಿದ್ದರು ರಿಸಲ್ಟ್ ಬರುತ್ತಂತ. ಸೊ ಡೆಫಿನೆಟ್ಲಿ ಅವ್ರು ಹೇಳ್ದಂಗೆ ರಿಸಲ್ಟ್ ಬಂದಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕು ನಾವು ಅಂತ ಕೇಳಿದ್ದೀರಾ. ಇವಾಗಲಿಂದ ನಿಮ್ಮ ಆಟ ಬಿಗಿನ್ ಆಗತ್ತೆ ವಿದ್ಯಾರ್ಥಿಗಳೇ. ಈ KCET ರಿಸಲ್ಟ್ ನೆಕ್ಸ್ಟ್ ಕೆಲವರು ಡೌಟ್ಸ್ ಇದ್ದಾವೆ, ಅದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಇದೆ. ಓಕೆ, ಪ್ರಾಕ್ಟಿಕಲ್ ಎಕ್ಸಾಮ್ ಬರೋದಿಲ್ಲ ಅಂದ್ರೆ ಕೂಡ ವೆಟರ್ನರಿ ರ್ಯಾಂಕಿಂಗ್ ಬರುತ್ತೆ ಕೆಲವೊಬ್ಬರಿಗೆ, ಚೆಕ್ ಮಾಡ್ಕೊಳ್ಳಿ. ಬಟ್ ಸ್ಟಿಲ್ ಅದು ನಿಮಗೆ ಅಷ್ಟು ಬೇಕಾ ಅಂದರೆ ಇವಾಗ ರ್ಯಾಂಕಿಂಗ್ ಬೇಕಂದರೆ ಒಂದು 500, 1000, 2000, 3000 ಹಿಂಗಿದ್ರೆ ನಿಮಗೆ ವೆಟರ್ನರಿ ಸಿಗುತ್ತೆ. ಓಕೆ, BPT ನೀವು ನಿಮಗೆ ಏನೂ ಅಪ್ಡೇಟ್ ಸಿಕ್ಕಿಲ್ಲ ಅಂತಂದರೆ ವೇಟ್ ಮಾಡಿ. ಯಾಕೆಂದರೆ ಏನಾಗುತ್ತೆ ಗೊತ್ತಾ, ಸೊ ನೀವು BPT ಕೋರ್ಸ್ ನಿಮಗೆ ರ್ಯಾಂಕಿಂಗ್ ಬಂದಿರಬೇಕು ಒಂದು. ಓಕೆ, ಚೆಕ್ ಮಾಡಿ ನಂಗೆ ಕಮೆಂಟ್ ತಿಳಿಸಿ. ನಾಟ್ ಎಂಟೆಡ್ ಮೈ PUC ಮಾರ್ಕ್ಸ್ ಅಂತ ಹಾಕಿದ್ದೀರಾ, ಸೊ ರ್ಯಾಂಕಿಂಗ್ ತೋರಿಸ್ತಾ ಇಲ್ಲ ಅಂತ ಭಾಳ ಜನಕ್ಕೆ ಈ ರೀತಿ ತೊಂದರೆ ಆಗಿದೆ. ಸೊ ಮಂಡೇ ನಿಮಗೆ ಅಪ್ಡೇಟ್ ಮಾಡ್ತಾರೆ. ನೀವು ಕೂಡ ಆದಷ್ಟು ಬೇಗನೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಜೊತೆಗೆ ಇಮೇಲ್ ಮಾಡಿ. ಓಕೆ, ಮತ್ತೆ SSC ಬರುತ್ತೆ. ಆಮೇಲೆ ಯಾರಿಗೂ ಒಬ್ಬೊಬ್ಬ ಡಾಟರ್, ಓಕೆ, ಸೊ 2.5 ಲಕ್ಷ ಆಲ್ಮೋಸ್ಟ್ ಬಂದಿದೆ ನಿಮ್ಮದು. ಸೊ ನಿಮಗೆ ಬರುತ್ತೆ, ಸಿಗುತ್ತೆ. ಆದರೆ ಬರೀ ರೆಸ್ಟ್ರಿಕ್ಷನ್ ಬರೀ CSC ಮಾಡ್ಲಿಕ್ಕೆ ಹೋಗಬೇಡಿ, ಬೇರೆ ಕೋರ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಆಪ್ಷನ್ ಎಂಟ್ರಿಯಲ್ಲಿ. EEE, ENC, ಹೌದಾ, ಮತ್ತು ಬೇರೆ ಇಂಜಿನಿಯರಿಂಗ್ ಕೋರ್ಸಸ್, ಮೆಕ್ಯಾನಿಕಲ್, ಸಿವಿಲು, ಮತ್ತು ಅದಷ್ಟೇ ಅಲ್ಲ ಬೇರೆ ಕೂಡ ಆ್ಯಡಪ್ ಮಾಡ್ಕೊಳ್ಳಿ. ಫಾರ್ಮಸಿ, BSc ನರ್ಸಿಂಗ್ ಎಲ್ಲ ಕೂಡ ಲಾಸ್ಟಿಗೆ ಇಟ್ಕೊಳ್ಳಿ. ಓಕೆ, ಅಟ್ಲೀಸ್ಟ್ ಯಾವ್ದು ಸಿಗಲಿ ಅಂತ. ಸರ್ ನಮಗೆ ಬರೀ BSc ರ್ಯಾಂಕಿಂಗ್ ಅಷ್ಟೇ ಬಂದಿದೆ ಅಂತಂದರೆ ಏನೋ ಮಿಸ್ಟೇಕ್ ಆಗಿದೆ. ಅದು ನಿಮಗೆ ಅದನ್ನೆಲ್ಲ KCET ಅವ್ರಿಗೆ ಮೇಲ್ ಮಾಡಿ. ಹೌದಾ, ರ್ಯಾಂಕ್ ಬಂದಿಲ್ಲ ಅಂತ ಹಾಕಿದ್ದೀರಾ, ಸೊ ನನಗೆ ಕಮೆಂಟಲ್ಲಿ ಹಾಕಿ. ಓಕೆ, ಯಾರ್ಯಾರು ಬಂದಿಲ್ಲ ಅಂತ ಭಾಳ ಜನ ಆದರೆ ನಾವು ಒಂದು ಮೇಲ್ ಮಾಡ್ತೀನಿ, ನನ್ನ ಪರವಾಗಿ ಕೂಡ ಮಾಡ್ತೀನಿ. ಓಕೆ, ಸೊ ಫೈನಲ್ ಏನೇ ರಿಸಲ್ಟ್ ಬಂದೈತೆ. ಸೊ ಸೆಕೆಂಡ್ PUC ಮುಗಿಸಿದವರು ಕೂಡ ನೀವು ಇನ್ ಕೇಸ್ ಅಡ್ಮಿಷನ್ ಆದರೆ ಮಾತ್ರ SSB ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ. ಅಪ್ಲಿಕೇಶನ್ ಫಾರ್ಮ್ ಎಡಿಟ್ ಮಾಡೋ ಆಪ್ಷನ್ ಬರುತ್ತಾ ಅಂತ. ಎಲ್ಲರೂ ಕೂಡ ಒಂದು 50-60 ಜನ ಆದರೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ನೂವರೆಗೂ ಕ್ಲಾರಿಫಿಕೇಷನ್ ಇಲ್ಲ, ವೇಟ್ ಮಾಡಿ. ಓಕೆ, ಕೆಲವೊಬ್ಬರು KCET ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಾ, ಬಟ್ ಏನೇನು ನೋಟಿಫಿಕೇಷನ್ ಬಂದಿಲ್ಲ. ಓಕೆ, ನೀವೇನೋ ನೀಟ್ ಆಸ್ಪಿರೆಂಟ್ ಏನೋ ಪ್ರಾಬ್ಲಮ್ ಆಗಿದೆ, ಸೊ ರಾಂಗ್ ಎಲ್ಲ ಅದಾದ್ಮೇಲೆ ಸೊ ನಾವೆಲ್ಲರೂ ಕೂಡ ಭಾಳ ಜನ ಆದರೆ ಒಂದು ಸಲ KCET ಅವ್ರಿಗೆ ಇದು ಮಾಡಬೇಕು. ಈಗ ಸದ್ಯ ಮಟ್ಟಿಗೆ ನೀವೇ ಈ ಕಮೆಂಟ್ ಅವ್ರು ಏನು ಮಾಡಿ, ಅವರಿಗೆ ಒಂದು ಪೋಸ್ಟ್ ಮಾಡಿ, ನಿಮ್ಗೆ ಏನೇನು ತೊಂದರೆ ಆಗಿದೆ, ಇದು ಅಪ್ಲಿಕೇಶನ್ ನಂಬರ್, ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಒಂದು ಲೆಟ್ರಲ್ಲಿ ಬರೆದು ಕಳಿಸಿ. ಅದ್ರ ಜೊತೆಗೆ ಇಮೇಲ್ ಕೂಡ ಮಾಡಿ. ಓಕೆ, ನೆಕ್ಸ್ಟು ನೀಟ್ ರಿಜಿಸ್ಟ್ರೇಷನ್ ಮಾಡಬೇಕಾ ಅಂತ ಕೇಳಿದ್ದೀರಾ. ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಮಾಡಬೇಕು, ಅವ್ರು ರೀಸೆಂಟ್ಲಿ ಕೊಟ್ಟಿದ್ದಾರೆ ನೋಡಿ, ಮಾಡಿ ಪ್ಲೀಸ್. ಓಕೆ, ಭಾಳ ಜನ ಇನ್ನೂ SSB ಸ್ಕಾಲರ್ಶಿಪ್ 6 ಲ್ಯಾಕ್ ಇದ್ರೆ ಬರಲ್ಲ. ಓಕೆ, ಬಟ್ ಸ್ಟಿಲ್ ನೀವು ಟ್ರೈ ಮಾಡಿ, ಅಪ್ಲಿಕೇಶನ್ ಐಡಿಯಾ ನೀವು ರೆಡಿ ಮಾಡ್ಕೊಳ್ಳಿ, ಫಿಲ್ ಮಾಡಿ. ಓಕೆ, ನೆಕ್ಸ್ಟು ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ ಅಂತ ಹಾಕಿದ್ದೀರಾ. BSc ನರ್ಸಿಂಗ್ ಚೆನ್ನಾಗಿದೆ, ಬಟ್ ಅಲ್ಲಿ ನಿಮಗೆ ಸ್ಯಾಲ್ರಿ ಕಡಿಮೆ ಸಿಗುತ್ತೆ ಯೂಶ್ವಲಿ. ಓಕೆ, ಸೊ ಫೈನಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನೀವು ರೆಡಿಯಾಗಿ, ಇವನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಗೆ ಆಪ್ಷನ್ಟಿ ಕೂಡ ಟ್ರಾವೆಲ್ ಮಾಡ್ತಾರೆ. ಬಟ್ ಸ್ಟಿಲ್ ದೆನ್ ಇವಾಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಇವೆಲ್ಲ ಬಿಡ್ತಾರೆ. ಓಕೆ, ಸೊ ಇಲ್ಲಿ ಕಡೆ ಬಂದಾಗ ನೀವು ಎಲ್ಲರೂ ಕೂಡ ರೆಡಿಯಾಗಿ, ಇವಾಗ ನಾ ಹೇಳಿದ್ನೆಲ್ಲ ಹೋಮ್ವರ್ಕ್ ಮಾಡ್ಕೋಬೇಕು. ಓಕೆ, ಆಪ್ಷನ್ ಎಂಟ್ರಿಗೆ ಸೊ ಎಲ್ಲ ಕಾಲೇಜ್ ಲಿಸ್ಟ್ ಮುಖಾಂತರ ಹೋಮ್ವರ್ಕ್ ಮಾಡ್ಕೋಬೇಕು. ಸೊ ಯಾರ್ಯಾರು ಎಷ್ಟು ರ್ಯಾಂಕಿಂಗ್ ಬಂದಿದೆ, ಯಾವ ಕೋರ್ಸ್ ಹೋಗ್ಬೇಕಂತ ಅನ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ತಿಳಿಸಿ. ಸೊ ನಿಮಗೆ ರಿಸಲ್ಟ್ ಅಪ್ಡೇಟ್ ಆಗುತ್ತೆ. ಓಕೆ, ಆಲ್ ದ ವೆರಿ ಬೆಸ್ಟ್. ಓಕೆ, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು.